ಜಾತಿ ಜನಗಣತಿ ವರದಿ ಸ್ವೀಕಾರ ಮಾಡೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇನೋ ತುದಿಗಾಲಲ್ಲಿ ನಿಂತಿದ್ದಾರೆ. ಆದರೆ ಅವರ ಪಕ್ಷದವರಿಂದಲೇ ಇದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಜಾತಿ ಜನಗಣತಿ ವರದಿ ಸ್ವೀಕಾರಕ್ಕೆ ಕಾಂಗ್ರೆಸ್ನಲ್ಲಿ ಒಕ್ಕಲಿಗ ಸಮುದಾಯದ ನಾಯಕರು ಮತ್ತು ಲಿಂಗಾಯತ ಸಮುದಾಯದ ನಾಯಕರು ತೀವ್ರ ವಿರೋಧ ವ್ಯಕ್ತಪಡಿಸಿದರು. ಈಗ ಲಿಂಗಾಯತ ಸಮುದಾಯದ ನಾಯಕರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದ್ದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲೇ ಸಹಿ ಸಂಗ್ರಹ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಸಹಿ ಸಂಗ್ರಹ ಕಾರ್ಯ ಶಾಮನೂರು ಶಿವಶಂಕರಪ್ಪನವರು, ವಿನಯ್ ಕುಲಕರ್ಣಿ ಅವರು ಮುಂದಾಳತ್ವದಲ್ಲಿ ಪಕ್ಷಾತೀತವಾಗಿ ಸಹಿ ಸಂಗ್ರಹಕ್ಕೆ ಮುಂದಾಗಿದ್ದಾರೆ ಲಿಂಗಾಯತ ಸಮುದಾಯದ ನಾಯಕರು. ಅದಕ್ಕೆ ವಿರೋಧ ಪಕ್ಷದ ನಾಯಕರುಗಳಿಗೂ ಕೂಡ ಸಹಿ ಹಾಕಿದ್ದಾರೆ. ಇದೆಲ್ಲ ಸಹಿ ಹಾಕಿಸಿ ಅದನ್ನು ಮುಖ್ಯಮಂತ್ರಿಗಳಿಗೆ ವರದಿಯನ್ನು ಕೊಟ್ಟಿದ್ದಾರೆ. ಕೊಟ್ಟು ಅವ್ರ ಮನವಿ ಏನಂದರೆ, ಪುನರ್ ಸಮೀಕ್ಷೆ ಆಗಬೇಕು, ಮತ್ತೊಂದು ಸರ್ತಿ ಇದನ್ನು ನೀವು ಸಮೀಕ್ಷೆ ಮಾಡಿಸ್ಬೇಕು, ಈಗ ಆಗಿರ್ತಕ್ಕಂಥ ಸಮೀಕ್ಷೆ ವೈಜ್ಞಾನಿಕವಾಗಿಲ್ಲ ಅಂತ. ಮುಂದಿನ ತಿಂಗಳು ಜನವರಿಯಲ್ಲಿ ವರದಿ ಸ್ವೀಕಾರ ಮಾಡೋದಕ್ಕೆ ಸಿದ್ದರಾಮಯ್ಯನವರು ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ. ಆದರೆ ಈಗ ಎರಡು ಪ್ರಬಲ ಸಮುದಾಯಗಳು, ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ಕಾಂಗ್ರೆಸ್ ನಾಯಕರುಗಳು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ರಾಜ್ಯದ OBC ಮತ್ತು ದಲಿತ ಸಮುದಾಯಗಳು ಜಾತಿ ಜನಗಣತಿ ಸಮೀಕ್ಷೆಯ ಪರವಾಗಿದ್ದರೆ, ಇವೆರಡೂ ಕೂಡ ವಿರುದ್ಧವಾಗಿದೆ. ಹಾಗಾಗಿ ಯಾವುದೇ ರಿಸ್ಕ್ ಬೇಡ, ಹೈಕಮಾಂಡ್ ಮೊರೆ ಹೋಗ್ಬಿಡೋಣ ಅಂತ ಈಗ ಸಿದ್ದರಾಮಯ್ಯನವರು ಹೈಕಮಾಂಡ್ ಮೊರೆ ಹೋಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಜನಗಣತಿ ಮಾಡ್ತಾ ಇದ್ದಾರೆ, ಜಾತಿ ಜನಗಣತಿ ಮಹಾಸಭಾದ ಮಾಡಕತ್ತಾರೆ. ಎಲ್ಲರೂ ಅಷ್ಟು MLAs, ಆಲ್ ಪಾರ್ಟಿ, ಎಲ್ಲ ಲಿಂಗಾಯತ MLAs ಅಷ್ಟು ಮಾಡ್ಯಾರ, ಎಲ್ಲ ಸಬ್ಕಾಸ್ಟ್ ಭೇಟಿ ಕೊಟ್ವಿ. ನಾವು ಯಾರು ಜನಗಣತಿ ಮಾಡೋದಕ್ಕೆ ವಿರೋಧ ಇಲ್ಲ, ಜನಗಣತಿ ಆಗಬೇಕು, ಜನಗಣತಿ ಪರ ಇದ್ದೀವಿ ನಾವೆಲ್ಲ. ಭಾಳ ಮಂದಿಗೆ ಯಾರ ಮನೆಗೆ ಬಂದೇ ಇಲ್ಲ ಜನಗಣತಿ ಮಾಡೋಕೆ, ಆ ರೀತಿಯಲ್ಲಿ ಹೆಂಗೆ ಜನಗಣತಿ ಮಾಡ್ತಾರೆ ಅನ್ನೋಂಥದ್ದು ಕೂಡ ಭಾಳ ಮಂದಿಗೆ ಅದೊಂದು ಸಂಶಯ ಐತೆ. ಇನ್ನೊಂದು ಸಲ ಆಮೇಲೆ ಸೈಂಟಿಫಿಕ್ ಆಗಿಲ್ಲ, ಅನ್ಸೈಂಟಿಫಿಕ್ ಆಗೈತದು. ಸೈಂಟಿಫಿಕ್ ವೇದಾಗ ಜನಗಣತಿ ಮಾಡಿರಿ ಅನ್ನೋದಷ್ಟೇ ನಮ್ಮ ಬೇಡ. ಜಾತಿ ಗಣತಿ ಇನ್ನೂ ಹೊರಬಂದ ಮೇಲೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಚರ್ಚೆ ಆಗಿ ಅದರ ಲೋಪದೋಷಗಳನ್ನ ನೋಡಿ ಆ ನಂತರ ಅವರಿಗೆ ತೀರ್ಮಾನಕ್ಕೆ ಬರೋದು ಒಳ್ಳೆಯದು ಅಂತ ನನಗನ್ಸುತ್ತೆ. ಈಗ ಆಗಿರ್ತಕ್ಕಂಥದ್ದು ಸಾರ್ವಜನಿಕ ಕ್ಷೇತ್ರದಲ್ಲಿ ಚರ್ಚೆ ಆದಾಗ ಅದರಲ್ಲಿ ತಪ್ಪು ಒಪ್ಪುಗಳು ಏನು ಅಂತ ನೋಡ್ಬೋದು. ಆ ವಿಚಾರ ಗೊತ್ತಿಲ್ಲದೆ ಅದನ್ನು ತಡೆ ಹಿಡಿಯೋದು ತಪ್ಪಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ್ ಮಸೂದ್ ಅವರಿಂದ ಪಡೆಯೋಣ. ಮಸೂದ್, ಸಿದ್ದರಾಮಯ್ಯನವರ ಸ್ಥಿತಿ ಈಗ ಅತ್ತ ದರಿ ಇತ್ತ ಪುಲಿ ಅನ್ನೋ ಹಾಗಾಗಿದೆ. ಒಪ್ಕೊಂಡ್ರೂ ಕಷ್ಟ, ಒಪ್ಕೊಳ್ಳದೇ ಇದ್ರೂ ಕಷ್ಟ, ವರದಿ ಸ್ವೀಕಾರ ಮಾಡಿದ್ರು ಕಷ್ಟ, ಸ್ವೀಕಾರ ಮಾಡದೇ ಇದ್ರೂ ಕಷ್ಟ. ಹಾಗಾಗಿ ಈಗ ಸಿದ್ದರಾಮಯ್ಯನವರು ಮುಂದೇನು ಮಾಡ್ತಾರೆ ಅಂತ? ಅರವಿಂದ್, ಖಂಡಿತವಾಗಿಯೂ ಕೂಡ ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಜಾತಿ ಸಮೀಕ್ಷೆ ಸಂಕಟ ಕಾಡ್ತಾ ಇರುವಂಥದ್ದು. ಒಕ್ಕಲಿಗ ಸಮುದಾಯದ ಪ್ರಬಲ ಸಚಿವರು, ಶಾಸಕರು, ಸಮುದಾಯದ ಮಠಾಧೀಶರು, ಪ್ರಮುಖ ಒಕ್ಕಲಿಗ ಸಮುದಾಯದ ಸಂಘಟನೆಗಳು ಕಳೆದ ತಿಂಗಳು ವಿರೋಧ ವ್ಯಕ್ತಪಡಿಸಿ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ವು. ಇದು ವೈಜ್ಞಾನಿಕವಾಗಿಲ್ಲ ವರದಿ ಅನ್ನುವಂಥ ವಿಚಾರ ಇಟ್ಕೊಂಡು ಆ ನಂತರ ಮತ್ತೆ ವರದಿ ಸ್ವೀಕಾರವನ್ನು ಮುಂದೂಡಿಕೆ ಮಾಡಿದ್ರು ಮುಖ್ಯಮಂತ್ರಿಗಳು. ಆದರೆ ಈಗ ಜನವರಿನಲ್ಲಿ ಮತ್ತೊಮ್ಮೆ ವರದಿ ಪಡಿಬೇಕು ಅನ್ನುವಂಥ ಪ್ಲ್ಯಾನ್ ಮಾಡ್ತಿರುವಾಗಲೇ ಮತ್ತೊಂದು ಪ್ರಬಲ ಸಮುದಾಯ ಆಗಿರುವಂತಹ ವೀರಶೈವ ಲಿಂಗಾಯತ ಸಮುದಾಯದ ಸಚಿವರು, ಶಾಸಕರು, ಸ್ವಪಕ್ಷದವರೇ ಜೊತೆಗೆ ಬೇರೆ ಬೇರೆ ಸಂಘಟನೆಗಳು, BJPಯ ವೀರಶೈವ ಲಿಂಗಾಯತ ಸಮುದಾಯದ ಶಾಸಕರುಗಳು ಕೂಡ ಸಹಿ ಹಾಕಿರುವಂತಹ ಪ್ರತಿಯನ್ನು ಮುಖ್ಯಮಂತ್ರಿಗಳಿಗೆ ನೆನೆ ಸುವರ್ಣಸೌಧದಲ್ಲಿ ಸಲ್ಲಿಕೆ ಮಾಡಿರುವಂಥದ್ದು. ವಾಸ್ತವಾಂಶವಾಗಿ ಮರು ಸಮೀಕ್ಷೆ ಮಾಡಬೇಕು, ಎಲ್ಲ ವೀರಶೈವ ಲಿಂಗಾಯತ ಪಂಗಡಗಳನ್ನು ಸೇರಿಸಿಕೊಂಡು ಸಮೀಕ್ಷೆ ಪುನರ್ ಮಾಡಬೇಕು ಅನ್ನುವಂಥ ಒಂದು ಆಗ್ರಹ ಇಟ್ಟಿದ್ದಾರೆ. ಈಗಿನ ವರದಿಗೆ ನಮ್ಮ ವಿರೋಧ ಇಲ್ಲ, ಆದರೆ ಎಲ್ಲೋ ಒಂದು ಕಡೆ ವೈಜ್ಞಾನಿಕವಾಗಿ ಈ ಒಂದು ಸಮೀಕ್ಷೆ ಆಗಿಲ್ಲ ಅನ್ನುವಂಥದ್ದು. ಅಹಿಂದ ಸಮುದಾಯದವರ ಸಂಖ್ಯೆ ಜಾಸ್ತಿ ಇರೋ ಹಿನ್ನೆಲೆಯಲ್ಲಿ ಪ್ರಬಲ ಸಮುದಾಯದವರು ಖಂಡಿತವಾಗಿಯೂ ಕೂಡ ವಿರೋಧ ವ್ಯಕ್ತಪಡಿಸ್ತಾರೆ. ಸಹಜ ಕೂಡ ಅದು. 3.96 ಕೋಟಿ
ಅಹಿಂದ ಸಮುದಾಯದವರೇ ಈ ಒಂದು ಸಮೀಕ್ಷೆ ಮೂಲಕ ಜಾಸ್ತಿ ಇದ್ದಾರೆ ರಾಜ್ಯದಲ್ಲಿ ಅನ್ನುವಂತಹ ಮಾಹಿತಿ 2010ರಲ್ಲಿ ಸೋರಿಕೆ ಆಗಿತ್ತು. ಆದರೆ ಒಕ್ಕಲಿಗ, ಬ್ರಾಹ್ಮಣ ಸಮುದಾಯ ಮತ್ತು ಲಿಂಗಾಯತ ಸಮುದಾಯ ಹತ್ತತ್ರ 1.9 ಕೋಟಿ, ಹತ್ತತ್ರ 2 ಕೋಟಿ ಹತ್ತತ್ರ ಅಷ್ಟೇ ಇದ್ದಾವೆ ಸಂಖ್ಯೆ ಅನ್ನುವಂಥ ಸೋರಿಕೆ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಈಗ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾವೆ. ಈಗ ಹೈಕಮಾಂಡ್ ಮೊರೆ ಹೋಗುವಂಥ ಸಾಧ್ಯತೆ ಇದೆ. ಮುಖ್ಯಮಂತ್ರಿಗಳು ಮುಂದಿನ ವಾರ ದೆಹಲಿಗೂ ಕೂಡ ಭೇಟಿ ಮಾಡಿ ರಾಹುಲ್ ಗಾಂಧಿ ಅವರ ಜೊತೆ ಈ ಸಂಬಂಧಪಟ್ಟಂತೆ ಚರ್ಚೆ ಮಾಡಿ ಏನಾದರೂ ಪರಿಹಾರ ಸೂತ್ರ ಕಂಡುಕೋಬಹುದು. ಅರವಿಂದ್, ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ. ಸೊ ಈಗ ಸದ್ಯಕ್ಕಂತೂ ಸಿದ್ದರಾಮಯ್ಯನವ್ರಿಗೆ ಬೇರೆ ದಾರಿ ಕಾಣ್ತಾ ಇಲ್ಲ. ಈಗ ಜಾತಿ ಜನಗಣತಿ ವರದಿಯನ್ನು ಸ್ವೀಕಾರ ಮಾಡಿದ್ರೆ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ನಾಯಕರ ಆಕ್ರೋಶಕ್ಕೆ ಕಾರಣ ಆಗುತ್ತೆ. ಸ್ವೀಕಾರ ಮಾಡದಿದ್ದರೆ OBC ನಾಯಕರು, ದಲಿತ ನಾಯಕರ ಕೋಪಕ್ಕೆ ತುತ್ತಾಗಬೇಕಾಗುತ್ತೆ. ಹಾಗಾಗಿ ಈಗ ರಾಹುಲ್ ಗಾಂಧಿ ಅವ್ರನ್ನ ಕೇಳೋಣ ಅಂತ ಏನೋ ಈಗ ಸಿದ್ದರಾಮಯ್ಯನವರು ದೆಹಲಿಗೆ ಹೊರಟಿದ್ದಾರೆ. ಮುಂದಿನ ವಾರ ನೋಡೋಣ ಏನಾಗುತ್ತೆ ಅಂತ.